ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್ ಹಾಗೂ ಅಶ್ವಥ್ ನಾರಾಯಣ್ ರವರ ನೇತೃತ್ವದಲ್ಲಿ ಪರಮೇಶ್ವರ್ ಸಿಎಂ ಸ್ಥಾನಕ್ಕೆ ನಡೆದ ಬೃಹತ್ ಮಾನವ ಸರಪಳಿ ಜಾಥಾ ನಡೆಸಲಾಯಿತು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇವತ್ತು ಸಿಎಂ ಆಗ್ಬೇಕು ಅಂತ ಹೇಳಿ ಕರ್ನಾಟಕದ ಜನತೆಯ ಪರವಾಗಿ ಕೊರಟಗೆರೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಈ ಮೂಲಕ ಹೈಕಮಾಂಡ್ ಗೆ ಒತ್ತಾಯನ ಮಾಡ್ತಾ ಇದ್ದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ನೀವು ಈ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಯಾಕೆ ಅಂದ್ರೆ ಅವರು ಕಳೆದ ಬಾರಿ ವಂಚಿತರಾಗಿದ್ದಾರೆ. 8 ವರ್ಷ ಸತತವಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರಾದ್ರೂ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು 2 ಬಾರಿ MLA ಗೆ ಬಿ ಫಾರಂ ಕೊಟ್ಟಿದ್ದಾರೆ, MP ಅವರಿಗೆ ಬಿ ಫಾರಂ ಕೊಟ್ಟಿದ್ದಾರೆ, 2 ಬಾರಿ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೆ. ಹಾಗಾಗಿ ಅವ್ರನ್ನ ಸಿಎಂ ಮಾಡ್ಲೇಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯನ ಮಾಡ್ತೀನಿ. ಯಾಕೆ ಅಂದ್ರೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಯಾಕೆ ಮಾಡ್ಬೇಕು ಅಂತ ಅಂದ್ರೆ ಅವರೊಬ್ರು ಸಜ್ಜನ ರಾಜಕಾರಣಿ ಇದ್ದಾರೆ, ಯಾವುದೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ. ಇವತ್ತು ಎಲ್ಲಾ ರಾಜಕಾರಣಿಗಳನ್ನ ನೋಡ್ಬೋದು, ನನ್ ಮಗ ನಿಲ್ಲಿ, ನನ್ ಮಗಳು ನಿಲ್ಲಿ, ನನ್ ಮೊಮ್ಮಗ ನಿಲ್ಲಿ ಅನ್ನ ಎಲ್ಲ ಮನಸ್ಸಿಗೆ ಇರ್ತಕ್ಕಂಥವ್ರು, ಯಾವ್ದಾದ್ರು ಒಂದು ಕಳಂಕವನ್ನು ಒತ್ತಿರ್ತಕ್ಕಂಥವ್ರು ಇವತ್ತು ಎಲ್ಲಾರು ಇದ್ದಾರೆ. ಆದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಯಾವುದ್ರಲ್ಲೂ ಕೂಡ ಕಮ್ಮಿ ಇಲ್ಲ, ಯಾವುದೇ ಒಂದು ಕಳಂಕ ಇಲ್ಲ. ಹಾಗಾಗಿ ದಯಮಾಡಿ ಅವ್ರಿಗೆ ಸಿಎಂ ಮಾಡ್ಲೇಬೇಕು. ಯಾಕೆಂದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಡೆಸ್ಕೊಂಡು ಬರ್ತಾ ಇದೆ. ಯಾಕೆ ಏನಂದ್ರೆ ಇವತ್ತು ಪರಮೇಶ್ವರ್ ಸಾಹೇಬರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ ಕೆಪಿಸಿಸಿ ಸತತ 8 ವರ್ಷ ಸತತ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತು ಹೋದ್ಸಲ ಉಪಮುಖ್ಯಮಂತ್ರಿ ಆದಾಗ ತಮ್ಮ ಪಕ್ಷಕ್ಕೋಸ್ಕರ ಉಪಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದಂತ ವ್ಯಕ್ತಿ ಅಂದ್ರೆ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅಂತ ಹೇಳ್ಬೋದು. ದಯವಿಟ್ಟು ನಾನು ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ಕೊಳ್ಳೋದು ಒಂದೇ, ಖರ್ಗೆ ಸಾಹೇಬ್ರಿಗೂ ಹೇಳೋದು ಒಂದೇ, ಮತ್ತೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮೇಡಮ್ ನಾವು ಏನ್ ಇಡೀ ನಮ್ಮ ದಲಿತ ಸಮುದಾಯ ಮತ್ತು ಕೊರಟಗೆರೆ ಸಮಾಜದ ಎಲ್ಲಾ ಮುಖಂಡರ ಪರವಾಗಿ ನಾನು ಮಾತಾಡೋದು ಒಂದೇ, ದಯವಿಟ್ಟು ಪರಮೇಶ್ವರ್ ಸಾಹೇಬ್ರನ್ನ ಈ ಸಲ ಏನನ್ನ ಮಾಡಿ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕೆ ಅಂದ್ರೆ ಅವ್ರು ಇವತ್ತು ರಾಜ್ಯದಲ್ಲಿ ಒಂದು ದಲಿತ ಸಮುದಾಯ ಅವ್ರು ಇವತ್ತು ಹುಟ್ಟಿಲ್ಲ, ಎಲ್ಲಾ ಜನಾಂಗದ ವ್ಯಕ್ತಿನ ಅವ್ರನ್ನ ಗೌರವಿಸ್ಕೊಂಡು ಇವತ್ತು ಸರ್ಕಾರ ನಡೆಸ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಮಾಡಿ ಅಂತ ನಾವೆಲ್ಲರೂ ಒತ್ತಾಯಿಸ್ತಾ ಇದೀವಿ. ಪಕ್ಷ ಯಾವುದೇ ಪಕ್ಷ ಆಗ್ಲಿ ಇಂಥವರೆಗೂ ದಲಿತ ಸಿಎಂ ಅನ್ನು ಕೂಗು ಯಾವುದೇ ರಾಜ್ಯದಲ್ಲೂ ಮತ್ತು ದೇಶದಲ್ಲಿ ಕೂಗಾಕಿಲ್ಲ. ಇವತ್ತು ನಮ್ಮ ಕೊರಟಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಇವತ್ತು ದಲಿತ ಸಿಎಂ ಮಾಡ್ಬೇಕು ಅಂತ ಹೇಳಿ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು, ಎಲ್ಲಾ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ನಮ್ಗೆ ದಲಿತ ಸಿಎಂ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ರಾಜಕಾರಣ ಮಾಡಿದ್ದಾರೆ. ಈ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಎಂದು ಇವತ್ತು ಕೂಗಾಗ್ತಿದೀವಿ ಅಂದ್ರೆ ಒಂದು ಪರಮೇಶ್ವರ್ ಸಾಹೇಬರಿಗೆ ಒಂದು ನಮ್ಮ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಒಂದು ಹೆಮ್ಮೆ, ದಲಿತ ಸಿಎಂ ಮಾಡ್ಲೇಬೇಕು. ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ 8 ವರ್ಷ ಕೆಪಿಸಿ ಅಧ್ಯಕ್ಷ ಆಗಿ ಸತತ ಸೇವೆ ಮಾಡಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಪಕ್ಷವನ್ನು ಸಂಘಟನೆಯಲ್ಲಿ ಚುರುಕುಗೂಡಿ ಪಕ್ಷವನ್ನು ಹಿಂದಿದ್ದಂತ ಪಕ್ಷವನ್ನು 2013ರಲ್ಲಿ ತಾನು ತ್ಯಾಗ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತರ್ತೀನಿ ಅಂತೇಳಿ ಚಾಲೆಂಜ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಪರಮೇಶ್ವರ್ನ ಮಾಡ್ಲೇಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ಇದೇ ನಮ್ಮ ಕೊರಟಗೆರೆ ಕ್ಷೇತ್ರದ ಒಬ್ಬ ನಾಯಕರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆಗುವಂತ ಸ್ಥಾನ ಸುಮಾರು. ಇವತ್ತು ಕೊರಟಗೆರೆಯಲ್ಲಿ ಏನು ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದೀವಿ. ರಾಜ್ಯದಲ್ಲೇ ಈ ಕೂಗ್ತಾ ಕೇಳ್ ಬರ್ತಾ ಇದೆ. ಯಾಕೆಂದ್ರೆ ಈ 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ತಂದಂತ ಪರಮೇಶ್ವರ್ ಅವ್ರಿಗೆ ಕೂಡ್ಲೆ ಏನು ಹೈಕಮಾಂಡ್ ಕೂಡ್ಲೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು. ಯಾಕೆಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋಂತ ದಲಿತರು ಇವತ್ತು ಕಾಂಗ್ರೆಸ್ಗೆ ಮತ ನೀಡ್ತಾ ಇರೋದು. ಬರೀ ಮತ ಪಡೆದ ನಂತರ ಅಧಿಕಾರ ಕೊಡೋದಕ್ ಮಾತ್ರ ದಲಿತರು ಬೇಕು ಅಂತಂದ್ರೆ, ಯಾವುದೇ ಅಧಿಕಾರ ಅನುಭವಿಸೋದಕ್ಕೆ ಅಧಿಕಾರಕ್ಕೆ ಬೇಡ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಕಾಂಗ್ರೆಸ್ನ ಎಲ್ಲಾ ದಲಿತರು ಸೇರಿ ತಿರಸ್ಕರಿಸಬೇಕಾಗ್ತದೆ. ಹಂಗಾಗಿ ಕೂಡ್ಲೆ ಹೈಕಮಾಂಡ್ ಇದನ್ನ ಗಮನ ಹರಿಸಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕು ಅಂತ ಹೇಳಿ ನಾವು ಮಾಧ್ಯಮದ ಮೂಲಕ ಒತ್ತಾಯಿಸ್ತೀವಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ವಿಚಾರವೇನಾದ್ರೂ ಮುಂದಿನ ದಿನಗಳಲ್ಲಿ ಘಟಿಸಿದರೆ ರಾಜ್ಯದ ಮುಖ್ಯಮಂತ್ರಿಗಳು ಬದಲಿ ಆಗುವಂತ ಸ್ಥಿತಿ ಉಂಟಾದ ಪಕ್ಷದಲ್ಲಿ ಈ ಬಾರಿ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಬೇಕಾದಂತ ಒಂದು ಬೇಡಿಕೆ ಇಡೀ ರಾಜ್ಯದದ್ದಾಗಿದೆ. ಕಾರಣ ಸುಮಾರು 75 ವರ್ಷಗಳಿಂದ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಿಲ್ಲ. ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗ್ಬೇಕಂದಾಗ ಒಂದು ಬಹಳಷ್ಟು ಮೊದಲ ಹೆಸರಿಗೆ ಬರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳ ಸಜ್ಜನಿಕೆಯ ದಕ್ಷ ಪ್ರಾಮಾಣಿಕವಾದಂತ ಸಚಿವರಾಗಿದ್ದಾರೆ.
ಮತ್ತು ಕಾಂಗ್ರೆಸ್ನ ಕಟ್ಟಾಳು ಆಗಿದ್ದಾರೆ. ಹಿಂಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವರನ್ನ ಗುರುತಿಸಿ ಅವರ ನಿಷ್ಠೆಯನ್ನು ಗುರುತಿಸಿ ಮುಖ್ಯಮಂತ್ರಿ ಮಾಡಿ 2010ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಹೀನಾಯ ಪರಿಸ್ಥಿತಿಯಾಗಿತ್ತು. ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರು, ಈ ರಾಜ್ಯದ ಗೃಹ ಸಚಿವರು ಆದಂತಹ ಪರಮೇಶ್ವರ್ ಸಾಹೇಬ್ರನ್ನ ಅಧ್ಯಕ್ಷರಾಗಿ ಮಾಡಿದಾಗ ಸತತ 8 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ 2 ಸರಿ ಕಾಂಗ್ರೆಸ್ ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ಈ ರಾಜ್ಯದಲ್ಲಿ 78 ವರ್ಷದಿಂದ ದಲಿತರಿಗೆ ಒಂದು ಅವಕಾಶನ ಕೊಟ್ಟಿಲ್ಲ ಏನಿಲ್ಲ. ಆದ್ರಿಂದ ಪರಮೇಶ್ವರ್ ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯರನ್ನ ಬದಲಾವಣೆ ಮಾಡಿದರೆ ಮಾತ್ರ ಪರಮೇಶ್ವರ್ಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದೀವಿ. ಸಜ್ಜನ ರಾಜಕಾರಣಿ, ಈ ರಾಜ್ಯ ಕಂಡಂತ ಅತ್ಯಂತ ವಿದ್ಯಾವಂತ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಬಾಳಿರ್ತಕ್ಕಂತ ಇದ್ಬಾಳರು ಈ ಕ್ಷೇತ್ರದಲ್ಲಿ, ಕೊರಟಗೆರೆ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ, 3 ಸರಿ ಗೃಹ ಸಚಿವರಾಗಿದ್ದಾರೆ. ಆದ್ರಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೆ ಪರಮೇಶ್ವರ್ ಸಾಹೇಬ್ರು ದಲಿತರಾಗಿ ಹುಟ್ಟಿದ್ದಾರೆ ಅಷ್ಟೇ, ಅವರು ಎಲ್ಲಾ ಸಮುದಾಯ ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಏನಂದ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗದ ಅಂದ್ರೆ ಒಕ್ಕಲಿಗರನ್ನಿರ್ಬೋದು, ಲಿಂಗಾಯತರನ್ನಿರ್ಬೋದು, ಹಿಂದುಳಿದ ವರ್ಗದವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ. ಆದರೆ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಅಂತ ಬದಲಾವಣೆ ಬಂದ ಪಕ್ಷದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ದಲಿತರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಕರ್ನಾಟಕದ ಜನತೆಗೆ ಒಂದು ಆಶಾ ಇದಾಗಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದು ಸಿದ್ಧಾಂತಗಳು ಇದ್ದಾವೆ. ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಎಲ್ಲ ಸೇರಿ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೊರಟಗೆರೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಬದಲಾವಣೆ ಮಾಡ್ಬೇಕು, ಪಕ್ಷದಿಂದ ಸಿಎಂ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಅವಕಾಶ ಇದ್ರೆ ಬಂದ್ರೆ ದಯವಿಟ್ಟು ನಮ್ಮ ದಲಿತ ಸಿಎಂ ದಲಿತ ಮುಖಂಡರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಮಾಡ್ಲಿ ಅಂತ ನಮ್ಮ ಕ್ಷೇತ್ರದಿಂದ ಕೇಳ್ತಾ ಇದೀವಿ. ಯಾಕಂದ್ರೆ 2013ನಲ್ಲಿ ನಮ್ಮ ಸರ್ಕಾರ ಬರಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್. ಇವರು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ನಮ್ಮ ಕ್ಷೇತ್ರದಿಂದ 14 ತಿಂಗಳು ಸಿಎಂ ಆಗಿದ್ರು. ನಾವು ನಮ್ಮ ಪರಮೇಶ್ವರನ್ನ ಸಿಎಂ ಮಾಡಿದ್ವಿ, ಡೆಪ್ಯೂಟಿ ಸಿಎಂ ಮಾಡಿದ್ವಿ. ಇವಾಗ ಸಿಎಂ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಪರಮೇಶ್ವರ್ಗೆ ಜೈ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಜೈ. ದಲಿತ ಮುಖ್ಯಮಂತ್ರಿಯಾಗಿ ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ ನಾವೆಲ್ಲರೂ ಕೇಳ್ತಾ ಇದೀವಿ. ಯಾಕೆಂದ್ರೆ ಆ ವ್ಯಕ್ತಿನ ನಾವು ಇವತ್ತು ಈ ದೇಶದಲ್ಲಿ ಎಲ್ಲರಿಗೂ ಗೊತ್ತು ಆ ವ್ಯಕ್ತಿ ಏನು ಅಂತ ಹೇಳಿ. ಅವರ ನಡೆ ನುಡಿ, ಅವರ ಧೀಮಂತಿಕೆ ಅದನ್ನ ಹೇಳಕ್ಕೆ ಅಸಾಧ್ಯ. ಅಂತದ್ದು ಇಷ್ಟು ಎಲ್ಲರೂ ಒತ್ತಾಯ ಮಾಡ್ಬೇಕು ಅಂತ ನಾವು ಅಂದ್ಕೊಂಡೇ ಇರ್ಲಿಲ್ಲ. ಅವ್ರು ಆಗ್ಲೇ ಸಿಎಂ ಆಗ್ಬಿಡ್ತಾರೆ ಅಂತೇಳಿ, ಈಗ 2 ವರ್ಷದ ಮುಂಚೆನೆ ಸಿಎಂ ಆಗ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಏನ್ ಕಾರಣ ಅಂತಲೇ ನಮಗೆ ಗೊತ್ತಾಗ್ಲಿಲ್ಲ. ಯಾಕೆಂದ್ರೆ ಅಂತ ವ್ಯಕ್ತಿನ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಇವರು ಆತ್ಮೀಯತೆಯಿಂದ ನೋಡಿದ್ದಾರೆ. ಅವ್ರು ಏನು ಅಂತ ಚೆನ್ನಾಗ್ ಗೊತ್ತಿದೆ. ಅವರು ಈ ಚುಕ್ಕಾಣಿ ಹಿಡಿದ್ರೆ ಸಿಎಂ ಆದ್ರೆ ತುಂಬಾ ದೇಶಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಯಾವ ರೀತಿ ಹೇಳ್ಬೇಕು ಅಂದ್ರೆ, ಅವ್ರ ಪ್ರತಿಯೊಬ್ರು ಒಂದು ಮಾತು, ಒಂದು ನಡೆ ನುಡಿಯಲ್ಲಿ ಹೆಚ್ಚಿನ ಅವರ ಯಾವ ರೀತಿ ಮಾತಾಡ್ತಾರೆ ಅಂದ್ರೆ, ಅವರನ್ನ ಎಷ್ಟು ಹೊಗಳಿದ್ರು ಸಾಲದು, ಒಬ್ರಿಗೊಂದು ನೋವಾಗಲ್ಲ. ಆ ರೀತಿ ತಮ್ಮನ್ನ ತಾವು ಅದನ್ನ ಅಂದ್ರೆ ನೋವಾಗಲ್ಲ ಅಂತಂದ್ರೆ ಅವರು ಎಲ್ಲದಕ್ಕೂ ಸರಿ. ಅಲೆ ಬಂದ್ರೆ ಹೆಂಗೆ ಬಂಡೆ ಬಡದು ವಾಪಸ್ ಬರುತ್ತೋ ಅದೇ ರೀತಿ ಅವರು ಯಾವ ರೀತಿ ತನ್ನನ್ನ ತಾನು ಇದನ್ ಮಾಡ್ಕೋಬೇಕು ಅನ್ನೋದು ಚೆನ್ನಾಗ್ ಗೊತ್ತಿದೆ ಅವರಿಗೆ. ಎಷ್ಟು ಆತರ ವ್ಯಕ್ತಿಗಳು ಈ ದೇಶದಲ್ಲೇ ಯಾರು ಇಲ್ಲ ಅಂತ ನಮ್ಮ ಅನಿಸಿಕೆ. ತುಂಬಾ ಚೆನ್ನಾಗಿ ಅವರು ರಾಜಕೀಯದ ಚುಕ್ಕಾಣಿಯನ್ನ ಹಿಡಿತಾರೆ. ಅಂತಾರ ನಾವು ಸಿಎಂ ಮಾಡಕ್ಕೆ ತುಂಬಾ ಹೆಮ್ಮೆಯಿಂದ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲರೂ ತುಂಬಾ ಹೆಮ್ಮೆಯಿಂದ ಕಾಯ್ತಾ ಇದೀವಿ. ಅವ್ರು ಸಿಎಂ ಆದ್ರೆ ನಮಗೆ ಆಗೋ ಹೆಚ್ಚು ಖುಷಿ ಇನ್ನು ಯಾರಿಗೂ ಇಲ್ಲ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಲಿಂಗಪ್ಪ, ಮಹಿಳಾ ಅಧ್ಯಕ್ಷ ಜಯಮ್ಮ, ಮುಖಂಡರಾದ ಬಾಲರಾಮಯ್ಯ, ಓಬಳರಾಜು, ಮಂಜುನಾಥ್, ವಿನಯ್ ಕುಮಾರ್, ಮಹೇಶ್,
ಪುರುಷೋತ್ತಮ್, ನಗುತಾ ರಂಗನಾಥ್, ಟೈಗರ್ ನಾಗ್, ಮಂಜುಳಾ ಆರಾಧ್ಯ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ.